ಇನ್ನು ಹಾಸನ ಜಿಲ್ಲೆಯಲ್ಲಿ ದಳಪತಿಗಳಿಗೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ತಲೆನೋವು ಸೃಷ್ಟಿಯಾಗ್ತಾ ಇದೆ. ಈಗ ಹೊಸ ತಲೆನೋವು ಒಂದು ಸೃಷ್ಟಿಯಾಗಿದೆ. ಜೆಡಿಎಸ್ ನಾಯಕರಿಗೆ ಹೊಸ ಕಿರಿಕನ್ನ ತಂದೊಡ್ಡಿರುವಂತಹದ್ದು ಕಾಂಗ್ರೆಸ್ ನಾಯಕ. ಹಾಸನ ಮಂಡ್ಯ ಮತದಾರರಿಗೆ ಆ ರೆಬಲ್ ನಾಯಕ ಒಂದು ಕರೆಯನ್ನ ನೀಡಿದ್ದಾರೆ. ಈ ಮೂಲಕವಾಗಿ ಅವರು ಕೊಡ್ತಾ ಇರುವಂತಹ ಕರೆ ಏನಂದ್ರೆ, ದೇವೇಗೌಡರ ಕುಟುಂಬ ರಾಜಕೀಯದ ಬಗ್ಗೆ ಸಿಡಿಮೂಡಿಕೊಂಡಿರುವಂತಹದ್ದು. ಇದೆಲ್ಲದಕ್ಕೂ ಕೂಡ ಕಾರಣ ಏನು? ದಳಪತಿಗಳ ನಡೆಗೆ ಬೇಸತ್ತು ಕೈನಾಯಕ ಕೈಗೊಂಡಿರುವಂತಹ ನಿರ್ಧಾರ ಏನು ಅನ್ನುವಂಥದ್ದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾಕಂದ್ರೆ ಹಾಸನದಲ್ಲಿ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ, ಪ್ರಜ್ವಲ್ ರೇವಣ್ಣ ಅವರು ಜೆಡಿಎಸ್ನ ಅಭ್ಯರ್ಥಿಯಾಗಿ, ದೋಸ್ತಿ ಪಕ್ಷಗಳ ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ಗೆ ಮತ್ತೆ ಬಂಡಾಯದ ಬಿಸಿ ತಟ್ಟಿರುವಂಥದ್ದು. ಜೆಡಿಎಸ್ ವಿರುದ್ಧ ಕಾಂಗ್ರೆಸ್ನ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಈಗ ತಿರುಗಿ ಬಿದ್ದಿದ್ದಾರೆ. ಇವರು ಕಾಂಗ್ರೆಸ್ ನಾಯಕರು ಮತ್ತು ಹಿಂದೆ ಜೆಡಿಎಸ್ನಿಂದ ಶಾಸಕರಾದಂಥವರು. ವಂಶ ಪಾರಂಪರ್ಯದ ವಿರುದ್ಧ ನಿಮ್ಮ ಮತ ಇರಲಿ ಎಂದು ಕರೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅವರು ನೇರವಾಗಿ ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿರುವಂಥದ್ದು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೀವಿ. ಅವರು ಸಿಎಂ ಆಗುವ ವೇಳೆ ಅವರನ್ನ ವಿರೋಧಿಸುವವರನ್ನು ಹೊಡೆಯಲು ನನ್ನ ಜೇಬಿನಲ್ಲಿ 2 ಕಲ್ಲಿತ್ತು ಅನ್ನುವಂತಹ ಮಾತುಗಳನ್ನು ಕೂಡ ಇವತ್ತು ಅವರು ಹೇಳ್ತಾ ಇರುವಂಥದ್ದು. ಆದರೆ ಈಗ ನೋಡಿದ್ರೆ ಅವರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನೇ ಬೆಳೆಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ವೋಟ್ ಹಾಕಬೇಡಿ ಅನ್ನುವಂತ ಕರೆ ಕೊಟ್ಟಿದ್ದಾರೆ. ಸಕಲೇಶಪುರದ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಪಾರಂಪರ್ಯದ ವಿರುದ್ಧ ನಿಮ್ಮ ಮತ ಇದೆ. ಯಾವುದೇ ಕಾರಣಕ್ಕೆ ನಿಮ್ಮನ್ನ ನೀವು ಅವಮಾನ ಮಾಡ್ಕೋಬೇಡಿ. ನಿಮ್ಮನ್ನ ನೀವು ಯಾವುದೋ ಒಂದು ವಂಶದ ಕೆಳಗಡೆ ಕೆಲಸ ಮಾಡೋದಕ್ಕೆ ಬಿಡಬೇಡಿ ಅಂತ ಮನವಿ ಮಾಡಿ. 50 ವರ್ಷ ದೇವೇಗೌಡರ ಜೊತೆ ಕೆಲಸ ಮಾಡೋದು. ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾದ್ರೆ ಜೋಬಳಿಗೆ ಕಲ್ಲು, ನನ್ನ ಜೋಬಳಿಗೆ 2 ಕಲ್ಲಿತ್ತು. ಕಾರಣ ಮುಖ್ಯಮಂತ್ರಿ ಮಾಡಬೇಡ ನನಗೆ ಕಲ್ಲಿಟ್ಕೊಡು. ದೇವೇಗೌಡರು ಇವತ್ತು ಇಡೀ ನಾಡಿನ ಜನ ಭುಗಿಲೆದ್ದವ್ರನ್ನ ಮುಖ್ಯಮಂತ್ರಿ ಮಾಡಿದ್ರೆ, ಇವತ್ತು ಒಬ್ಬ ಶಕ್ತಿಯುತವಾದಂತಹ ನಾಯಕನ ಜೊತೆಗೆ ಇಟ್ಕೊಂಡಲೆ ಇವತ್ತು ಮಕ್ಕಳನ್ನ ಮುಂದೆ ತರುವಂತ ಕೆಲಸ ಮಾಡಿದ್ರಿ. ನಮಗೆ ನಿಮ್ಮ ಬಗ್ಗೆ ಅತ್ಯಂತ ಗೌರವ, ಅಭಿಮಾನ ಇದೆ. ನನ್ನ ನಾಯಕ ದೇವರು, ಅವ್ರ ಬಗ್ಗೆ ಅಭಿಮಾನ ಇದೆ. ಆದ್ರೆ ರೇವಣ್ಣ ಅವರಂತವ್ರ ಕೈಗೆ, ಕುಮಾರಸ್ವಾಮಿ ಅಂತ ಕೈಗೆ ಇವತ್ತು ನಮ್ಮನ್ನ ಕೊಟ್ಟು ಈ ರೀತಿ ನರ್ಕೊಂಡಿದ್ದೀವಿ. ಈ ಜಿಲ್ಲೆ ನರ್ತಿದೆ, ರಾಜ್ಯ ನರ್ತಿದೆ. ಮತ್ತೆ 3ನೇ ತಲೆಮಾರಿಗೆ ನೀವು ಕೈ ಕೊಟ್ರೆ ದುರಂತರ ತಪ್ಪಿಸುವಂತ ಕೆಲಸ ಈ ಜಿಲ್ಲೆಯ ಜನರಿಗೆ